ಮೇಡಮ್ ತರಕಾರಿ ರೇಟ್ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ತರಕಾರಿ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬೆಲೆ ಇವಾಗೆಲ್ಲ ನಾರ್ಮಲ್ ಪೀಪಲ್ ಎಲ್ಲ ಜೀವನ ಮಾಡೋಕ್ಕೆ ಆಗಲ್ಲ, ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಎಲ್ಲ. ಟೊಮೊಟೊ ಎಲ್ಲ 80-100 ರೂಪಾಯಿ ಏನು ತಿನ್ನೋದು? ಸಾಮಾನ್ಯ ಮಿಡಲ್ ಕ್ಲಾಸ್ ಜನ ಎಲ್ಲ ಏನೂ ತಿನ್ನೋಕ್ಕಾಗಲ್ಲ. ಸಂಪಾದನೆ ಕಡಿಮೆ, ಬೆಲೆ ಜಾಸ್ತಿ ಅಂದರೆ ತಿನ್ನೋಕ್ಕೂ ಕಷ್ಟ ಆಗ್ಬಿಡುತ್ತೆ. ಆ ಥರ ಬಂದ್ಬಿಟ್ಟಿದೆ ಸಮಸ್ಯೆ ಇವಾಗ. ಈಗ ಇಲ್ಲಿ ತರಕಾರಿ ಅಂಗಡಿಯಲ್ಲಿ ಕೇಳಬೇಕಾದ್ರೆ 3 ತಿಂಗಳಿಂದ ಶತಕದಲ್ಲಿ ಉಂಟು ಅಂತ ಹೇಳ್ತಾರೆ ರೇಟ್. ಹಾಂ ಹೌದು, ಅದೇ 3 ತಿಂಗಳಿಂದ ಕಡಿಮೆ ಸಂಪಾದನೆ. ಇದು ಬೆಲೆ ಎಲ್ಲ ಏರಿಕೆ ಮಾಡಿದ್ರೆ ಯಾವ ಥರ? ಈಗ ಸಂಪಾದನೆನೂ ಜಾಸ್ತಿ ಆದರೆ ಆವಾಗ ಬೇರೆ ಬೇರೆ ದಾರಿ ಹಿಡಿತಾರೆ ಎಲ್ಲರೂ. ತಿನ್ನೋಕ್ಕಾದ್ರೂ ಬದುಕಬೇಕಲ್ಲ, ಬದುಕೋಕ್ಕೋಸ್ಕರನಾದರೂ ತಿನ್ನಲೇಬೇಕು, ಹಂಗೆ ಬೇರೆ ದಾರಿ ಹಿಡಿತಾರೆ ಎಲ್ಲರೂ. ಆ ಥರ ಆಗ್ಬಿಟ್ಟಿದೆ ಇವಾಗ ಪರಿಸ್ಥಿತಿ. ತರಕಾರಿ ರೇಟ್ ಒಂದು ಕಡೆಯಿಂದ ಏರಿಕೆ ಆಗಿದೆ, ಒಂದು ಕಡೆಯಿಂದ ಇಂಧನ ರೇಟ್, ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಏರಿಕೆ ಆಗಿದೆ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ನಾವೆಲ್ಲ ಹೇಳ್ತೀವಿ ಸರಿ ಇಲ್ಲ ಅಂತಾನೆ. ಇಲ್ಲಿ ಬಿಟ್ಟು ಕೊಟ್ಬಿಟ್ಟು ಈಗ ಒಂದು ಕಡೆ ಕೊಟ್ಬಿಟ್ಟು 10 ಪಟ್ಟು ತೊಗೋತಾ ಇದ್ದಾರೆ ನಮ್ಮ ಹತ್ರ. ಆ ಥರ ಅನಿಸ್ತಾ ಇದೆ ಅಷ್ಟೇ. ಈಗ ಮನೆ ಹೊತ್ತಿಗೆ 2,000 ರೂಪಾಯಿ ಕೊಡ್ತಾರೆ. ಬೇಡ, ನಮ್ಗೆ 2,000ನೂ ಬೇಡ, ಅವ್ರು ಕೊಡೋದು ಬೇಡ. ನಾವು ಸಂಪಾದನೆ ಮಾಡಿ ನಾವು